ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ ಕುಸಿತ ಕಂಡಿದ್ದು, ಕಳೆದ 4 ವರ್ಷಕ್ಕಿಂತ ರಾಜ್ಯದ ಕ್ರಮಾಂಕದಲ್ಲಿ ಈ ಬಾರಿ 4 ಸ್ಥಾನ ಇಳಿಕೆ ಕಂಡಿರುವಂತಹ ಜಿಲ್ಲೆ 18ನೇ ಸ್ಥಾನದಿಂದ 22ನೇ ಸ್ಥಾನಕ್ಕೆ ಇಳಿದು ಶೇಕಡಾ 63.20ರಷ್ಟು ಫಲಿತಾಂಶ ಪಡೆದಿದೆ. ಜಿಲ್ಲೆಯಲ್ಲಿ ಸರ್ಕಾರಿ ಮತ್ತು ಅನುದಾನ ಶಾಲೆಗಳಿಗಿಂತ ಖಾಸಗಿ ಶಾಲೆಗಳೇ ಮೇಲುಗೈ ಪಡೆದಿವೆ. ತಾಲೂಕುವಾರು ಫಲಿತಾಂಶದಲ್ಲಿ ಚಿಂತಾಮಣಿ ಪ್ರಥಮ, ಶಿಡ್ಲಘಟ್ಟ ದ್ವಿತೀಯ ಮತ್ತು ಚಿಕ್ಕಬಳ್ಳಾಪುರ 3ನೇ ಸ್ಥಾನದಲ್ಲಿದೆ. ಜಿಲ್ಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶವು ಆತಂಕ ತಂದಿದೆ. ಕಳೆದ 4 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಫಲಿತಾಂಶದಲ್ಲಿ ರಾಜ್ಯದ ಗಮನವನ್ನು ಸೆಳೆದಿತ್ತು. ಸರ್ಕಾರಿ ಶಾಲೆಗಳ ಫಲಿತಾಂಶ ಖಾಸಗಿ ಶಾಲೆಗಳಿಗೆ ಹೋಲಿಸಿದ್ರೆ ಬಹಳ ಕಡಿಮೆಯಾಗಿದೆ. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಅನುದಾನಿತ ಶಾಲೆಗಳ ಫಲಿತಾಂಶ ಕಳಪೆ ಪ್ರಮಾಣದಲ್ಲಿ ಇದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್ಎಸ್ಎಲ್ಸಿ ಫಲಿತಾಂಶ 3ನೇ ಸ್ಥಾನಕ್ಕೆ ಕುಸಿದಿರುವುದು ಕಂಡುಬಂದಿದೆ. ಚಿಕ್ಕಬಳ್ಳಾಪುರದ ಶಾಸಕರಾದಂಥ ಪ್ರದೀಪೇಶ್ವರ್ ಅವರು ವಿಶೇಷವಾಗಿ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸುವ ಉದ್ದೇಶದಿಂದ ಸರ್ಕಾರಿ ಶಾಲೆಗಳಲ್ಲಿ ಹಲವಾರು ಮಾದರಿ ಪರೀಕ್ಷೆಗಳನ್ನು ನಡೆಸಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ರೂಪಿಸುವ ಭರವಸೆಯನ್ನು ನೀಡಿದರು. ಆದರೆ ಅವರ ಪ್ರಯತ್ನಗಳು ವಿಫಲವಾಗಿದೆ. ಕೇವಲ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನದಲ್ಲಿ ಸಮಯವನ್ನು ವ್ಯಯ ಮಾಡಿದ್ರೆ ಏನು ಎಂದು ಅನಿಸುತ್ತದೆ. ಶಿಕ್ಷಕರ ಅಮೂಲ್ಯವಾದ ಸಮಯವನ್ನ ವಿದ್ಯಾರ್ಥಿಗಳ ಕಲಿಕೆಗೆ ಬಳಸಿದ್ರೆ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದಿತ್ತು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಫಲಿತಾಂಶದ ಬಗ್ಗೆ ಉಪನಿರ್ದೇಶಕರನ್ನ ಕೇಳಿದಾಗ, ನಾನು ಹೊಸದಾಗಿ ಈ ಜಿಲ್ಲೆಗೆ ಅಧಿಕಾರಿಯಾಗಿ ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲೆಗಳಿಗೂ ಭೇಟಿ ನೀಡಿ ಶಿಕ್ಷಕರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ವಿಶೇಷ ತರಗತಿಗಳನ್ನು ನಡೆಸಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯವನ್ನು ರೂಪಿಸುತ್ತೇವೆ ಎಂದು ಫಲಿತಾಂಶವನ್ನು ಹೆಚ್ಚಿಸಲು ಕಲಿಕೆಯ ಕೇಂದ್ರ ಬಿಂದುವಾಗಿ ಮಾಡುತ್ತೇವೆ. ಅಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ನೋಡುವುದು ಸರ್. ಶಿಕ್ಷಕರ ಕೊರತೆ ನಾವು ನೇಮಕಾತಿ ಮಾಡಬೇಕು. ಫಸ್ಟ್ ಶಿಕ್ಷಕರ ಕೊರತೆ ಬಗ್ಗೆನೇ ಹೇಳ್ತಾ ಇದ್ರೆ ಶಿಕ್ಷಕರನ್ನು ನೇಮಕ ಮಾಡುವಂಥ ಕೆಲಸ ಆಗೋದು. ಅವರು ಮ್ಯಾನೇಜ್ಮೆಂಟಾರೇ ಮಾಡಬೇಕು, ಸರ್ಕಾರದಿಂದೆಲ್ಲರೂ ಅವರು ಅನುಮೋದನೆ ತಗೊಂಡು ಪಡ್ಕೋಬೇಕಾಗುತ್ತೆ. ಶಿಕ್ಷಕರ ನೇಮಕಾತಿ ಕಡ್ಡಾಯ ಮಾಡ್ಕೋಬೇಕು. ಈಗಿನ ಪ್ರಾರಂಭದಿಂದಲೇ ಜೂನ್ನಿಂದಲೇ ಎಲ್ಲ ಮಕ್ಕಳಿಗೆ ಆ ಶಿಕ್ಷಕರು ಒದಗಿಸ್ಬೇಕು ಅನ್ನೋದೊಂದು ಕ್ರಮ ಕೈಗೊಳ್ತೀವಿ ಅಷ್ಟೇ. ಆಮೇಲೆ ಮಕ್ಕಳು ಪೇರೆಂಟ್ಸ್ ಮೀಟಿಂಗ್ಗಳನ್ನು ಮಾಡೋದು, ಹಾಗೆ ಪ್ರತಿ ವಾರ ಮಕ್ಕಳಿಗೆ ಪ್ರಗತಿ ಹಿಂದಿನ ವರ್ಷಗಳಲ್ಲಿ 1 to 10th 1 to 8th ಅವ್ರಿಗೆ ಏನೇನು ಪ್ರಗತಿ ಆಗಿಲ್ಲ, ಮಕ್ಕಳ ಕಲಿಕೆ ಆಗಿಲ್ಲ, ಸೊ ಆ ಒಂದು ಹಂತಕ್ಕೆ ಅವ್ರನ್ನ ಪ್ರಗತಿ ಮಾಡಲಿಕ್ಕೆ ಕಲಿಕೆ ಆಗ ಹಾಗೆ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಇವತ್ತು ಮೀಟಿಂಗಲ್ಲಿ ಮಾತಾಡಿ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರು ಪ್ರತಿ ಒಂದು ಶಾಲೆಗೆ ಅಂಥ ಶಾಲೆಗಳಿಗೆ ನೋಡಲ್ ವಿಷಯ ಪರೀಕ್ಷಕರ ನೇಮಕ ಮಾಡಿ ಅದನ್ನು ಕ್ರಮ ಕೈಗೊಳ್ಳಿ. ಜಿಲ್ಲೆಯಲ್ಲಿ ಸಾಕಷ್ಟು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದು ಶೀಘ್ರವೇ ಅದನ್ನು ನೇಮಿಸಲಾಗುವುದು ಎಂದು ತಿಳಿಸಿದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ನರಸಿಂಹಮೂರ್ತಿ, ಸುಮನ್ ಟಿವಿ.